ಯೋಗ್ಯತೆ ಇದೆಯೇನ್ರಿ ನಿಮಗೆ? ಹೆಚ್ಚಿಗೆ ಮಾಡ್ತೀರಾ ನೀವು? ಅನುಪಾತವನ್ನು ಹೆಚ್ಚಿಗೆ ಮಾಡ್ತೀರಾ? ಸಮಜಾಯಿಸೋಕ್ಕೆ ನೋಡ್ತೀರಾ? ಸ್ಟೂಡೆಂಟ್ಗಳೇನು ಮುಟ್ಟಾಳ ಅಂದ್ಕೊಂಡಿರಾ? ಇಷ್ಟು ಮಾಡಿಬಿಟ್ರೆ ನಿಮ್ಮನ್ನ ಬಿಟ್ಬಿಡ್ಬೇಕಾ? KPSC ಎಂಥ ಖತರ್ನಾಕು ಅಂತಂದರೆ KAT ಅವ್ರ ಮಾತು ಕೂಡ ಕೇಳ್ತಿಲ್ಲ. ಸ್ಟೂಡೆಂಟ್ಗಳು ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು ಅವ್ರ ಮಾತು ಕೂಡ ಕೇಳ್ತಿಲ್ಲ. ಸೊ ಇವಾಗ ಸ್ಟೂಡೆಂಟ್ಗಳಿಗೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅವರಿಗೆ ಮೂತಿಗೆ ಬೆಣ್ಣೆ ಒರೆಸುವಂಥ ಕೆಲಸ ಮಾಡ್ತಿದೆ. ನೋಡಿ ಸ್ನೇಹಿತರೆ, ಅನುಪಾತವನ್ನು ಹೆಚ್ಚಿಗೆ ಮಾಡ್ತಾರಂತ. ನೋಡಿ, ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿದೆ. ಸೊ ಇಂದಿನ ಸಭೆಯಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ನೋಡೋಣ. ನೋಡಿ, ಅನುಪಾತವನ್ನು ಹೆಚ್ಚಿಗೆ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನೀವು 1:15 ಇದ್ದು 1:50 1:15 ಇದ್ದು 1:20 ಮಾಡ್ತೀರಾ ಭಾಳಾದರೆ ಮುಂದೆ. ಸೊ ಏನು ತೊಂದರೆ ಇಲ್ಲ ಸ್ನೇಹಿತರೆ, ನೀವು ಹೆಚ್ಚಿಗೆ ಮಾಡಿ ಕಮ್ಮಿ ಮಾಡಿ ನಮಗೆ ಅದರಿಂದ ಏನು ಫರಕ್ ಬೀಳಲ್ಲ. ನಮಗೆ ಕೇಳ್ಕೊಳ್ತಿರೋದು ಏನು, ನಿಮಗೆ ನಾವು ಬೇಡಿಕೆ ಇಟ್ಟಿದ್ದಾದರೂ ಏನು, ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ದಾರೂ ಏನು ಅಲ್ವಾ? ನೋಟಿಫಿಕೇಷನ್ ಬೇಕು ನಮಗೆ. ಇಲ್ಲಾಂದರೆ ಎಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಡಿ ಅಂತ ಅರ್ಥ. ನೀವು ಅದನ್ನೂ ಮಾಡೋಂಗಿಲ್ಲ. ಕೊನೆಗೆ ಇಂಥದ್ದೊಂದು ಏನಾರು ಮಾಡಿಬಿಡ್ತೀರ. ಸೊ ನೀವು ಬಿಟ್ಟರೆ ನೀವು ಏನಾರು ಮಾಡುವಂಥ ಖತರ್ನಾಕ್ ನನ್ನ ಮಕ್ಕಳು ನೀವು. ಏನು ರೀ ಸ್ವಾಮಿ, ಹಿಂಗಾದರೆ ಬದುಕಬೇಕಾ ಬೇಡವ ಜನಗಳು? ಸ್ಟೂಡೆಂಟ್ಗಳು ಕಷ್ಟಪಟ್ಟು ಓದ್ತಿರ್ತಾರೆ ರೀ, ಯಾಕೆ ಓದ್ತಾರೆ? ನಿಮ್ಗಳ ಮೇಲೆ ನಂಬಿಕೆ ಇಟ್ಕೊಂಡು ಓದಿದ್ರೆ ಅವ್ರ ಏಜ್ ಬಾರಾಗಿ ನಾಳೆ ಯಾರು ಹೆಣ್ಣು ಕೊಡಲ್ಲ, ಅವ್ರ ಜೀವನನೇ ಬರ್ಬಾದಾಗತ್ತೆ. ನೋಡಿ, ರೇಷ್ಮೆ ಹೆಚ್ಚಿಗೆ ಮಾಡ್ತಾರಂತೆ. ರೇಷ್ಮೆ ಹೆಚ್ಚಿಗೆ ಯಾರಿಗೆ ಅದ್ರ ಬಗ್ಗೆ ಅಸಮಾಧಾನ ಆಯಿತೋ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ರೇಷ್ಯೋ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ನನಗಂತೂ ಒಂಚೂರು ಒಪ್ಪಿಗೆ ಇಲ್ಲ ಸ್ನೇಹಿತರೆ. ಈ ರೇಷ್ಯೋ ಹೆಚ್ಚಿಗೆ ಮಾಡೋದ್ರಿಂದ ಒಂದು ಸ್ವಲ್ಪ ನಿಮ್ಮ ಪ್ರಾಬ್ಲಮ್ ಬಗೆಹರಿಬೋದು, ಬಿಟ್ಟರೆ ಏನೂ ಆಗಲ್ಲ. ಮತ್ತು ಅದೇ ರಾಗ ನೋ ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿದ್ರೆ ನಮ್ಗೆ ಏನು ಬೇಕು, ಏನಾರ ಬೇಕಾಗಿತ್ತು ನಮಗೆ? ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದೀವಿ? ಎಕ್ಸಾಮ್ ಸ್ವಾಮಿ, ನೋಟಿಫಿಕೇಷನ್ ಬೇಕು ನಮಗೆ. ನೋಟಿಫಿಕೇಷನ್ ನೀವು ಎಕ್ಸಾಮು ಮಾಡೋದು ಬೇಡ. ನೀವು ಆಲ್ರೆಡಿ ನಿಮಗೆ ಗೊತ್ತು ನಮಗೆ, ನೀವು ಎಕ್ಸಾಮ್ ಎಷ್ಟರ ಮಟ್ಟಿಗೆ ಮಾಡ್ತೀರ ಅನ್ನೋದು ಗೊತ್ತು ನಮಗೆ. ಹಾಗಾಗಿ ನಮಗೆ ನೋಟಿಫಿಕೇಷನ್ ಬೇಕು. ಅದರಲ್ಲಿರುವಂಥ ಭ್ರಷ್ಟರೆಲ್ಲ ತೊಲಗಿ ಹೊಸಬರು ಬರಬೇಕು, ಅಷ್ಟೇ ನಮ್ಮ ಬೇಡಿಕೆ. ಅಲ್ಲಿ ಕೂತಿರ್ತಕ್ಕಂತಹ ಮಹಾದೇನೋ ಅಂತಾರಲ್ಲ, ಅದರಲ್ಲಿ ಪವಿತ್ರ ಅಂತ ಕರೀತಾರೆ ಆ ಸ್ಥಳನ. ಬಟ್ ಅದನ್ನ ಅಪವಿತ್ರ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಮಾಡಿದ್ದೀರಾ, ಸ್ವಲ್ಪ ಪುಣ್ಯದ ಕೆಲಸ ಮಾಡಬೇಕು ಇವಾಗ. ಸೊ ನೋಟಿಫಿಕೇಷನ್ ಬೇಕೇ ಬೇಕು. ನಿಮಗೇನಾದರೂ ನೋಟಿಫಿಕೇಷನ್ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಟಿಫಿಕೇಷನ್ನೇ ಸಾಕಾ ನಮಗೆ, ಅಥವಾ ನಮಗೆ ಎಕ್ಸಾಮ್ ಆಗಬೇಕಾ? ಮತ್ತು ನಮಗೆ ರೇಷ್ಯೋ ಹೆಚ್ಚು ಮಾಡಿದ್ದು ನಮಗೆ ಆನಂದ ಇದೆ, ಖುಷಿ ಇದೆ, ಏನು ತೊಂದರೆ ಇಲ್ಲ ಅಂಥೇಳಿ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ಬೋದು ನೀವು. ಬೇರೆ ರಾಜ್ಯ, ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಹರಿಯಾಣ, ರಾಜಸ್ಥಾನ ಅಂಥ ಸ್ಟೇಟ್ಗಳಲ್ಲಿ ಸ್ನೇಹಿತರೆ ರೇಷ್ಮೆ ಹೆಚ್ಚಿಗೆ ಮಾಡಿದರು. ಸೊ ರೇಷ್ಮೆ ಹೆಚ್ಚಿಗೆ ಮಾಡಿದ್ರಿಂದ ಏನು ತೊಂದರೆ ಆಗೋದಿಲ್ಲ, ನಿಮಗೇನೂ ಪ್ರಾಬ್ಲಮ್ಮು ಆಗೋದಿಲ್ಲ, ಮತ್ತು ನಮಗೇನೋ ಫಲಿತಾಂಶ ಉಪಯೋಗ ಆಗಂಗಿಲ್ಲ, ಅದರಿಂದ ಒಂದು ನಯಾ ಪೈಸೆ ನಮಗೆ ಹೆಲ್ಪು ಆಗಂಗಿಲ್ಲ ಅಂತ ತಿಳ್ಕೊಂಡು ಸ್ಟೂಡೆಂಟು ಏನು ಮಾಡ್ತಾರೆ, ಕೋರ್ಟ್ಗೆ ಹೇಳ್ತಾರೆ ಸ್ನೇಹಿತರೆ, ಕೋರ್ಟಿಗೆ ಹೋಗ್ತಾರೆ. ಸೊ ನಾವು ನಾಳೆ ಅದೇ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಎಷ್ಟು ಅಂತ ಪ್ರೊಟೆಸ್ಟ್ ಮಾಡೋಕ್ಕಾಗುತ್ತೆ ಸ್ವಾಮಿ? ನಾವು ಮನುಷ್ಯರು. ಪ್ರೊಟೆಸ್ಟ್ ಹೆಂಗೆ ಮಾಡೋದು? ಪ್ರೊಟೆಸ್ಟ್ಗೆ ನೀವು ಮೊನ್ನೆ ನಡೀತು, ಕರವೇ ಅಧ್ಯಕ್ಷರು ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ದೊಡ್ಡ ಬೃಹತ್ ಆಯಿತು ಸ್ನೇಹಿತರೆ ಪ್ರೊಟೆಸ್ಟು. ಅದರಲ್ಲಿ ಏನು ಯೂಸ್ ಆಯಿತು ಹೇಳಿ ನನಗೆ. ಸೊ 2 ದಿನ ಟೈಮ್ ಬೇಕು ಅಂತ ಕೇಳಿದರು. ಓಕೆ, ನೋ ಪ್ರಾಬ್ಲಮ್, ನಮ್ಮದು ಸ್ಟೂಡೆಂಟ್ಗಳದ್ದು ದೊಡ್ಡ ಮನಸ್ಸು, ಓಕೆ ಪರವಾಗಿಲ್ಲ, 2 ದಿವಸ ಟೈಮ್ ತೊಗೊಳ್ಳಿ ಅಂತ ಹೇಳಿದ್ವಿ. ಬಟ್ ಈಗ KATಯಿಂದ ಸ್ನೇಹಿತರೆ, KATಯಿಂದ ಏನಾಗಿದೆ ಅಂತಂದರೆ ಒಂದು 5 ದಿನಗಳ ಕಾಲ, ಅಂದರೆ 25ನೇ ತಾರೀಕಿನವರೆಗೂ
ಇದು KS KPSC ಮುಂದಿನ ಪ್ರೊಸೀಜರನ್ನ ಮಾಡೋಕ್ಕೆ ಹೋಗಬೇಡಿ, ನೀವು ಪ್ರೊಸೀಜರ್ನ ಮಾಡಬೇಡಿ ಅಂತ ತಿಳ್ಕೊಂಡು KAT ಅಂತ ತಡೆಯಾಜ್ಞೆ ಇದೆ. ಸೊ ಅದಕ್ಕಾಗಿ KPSC ಅವರು ಸುಮ್ಮನೆ ಕೂತಿರ್ತಾರೆ ಹೊರತು ಇವ್ರು ಯಾರಿಗೆ ಅಂಜುವಂಥ ಮಕ್ಕಳೇನೇ ಅಲ್ಲ. ಸೊ ಮೊನ್ನೆ KATಯಲ್ಲಿ ನೋಡ್ಬೋದು, ನೀವು ಚರ್ಚೆಗಳು ಲೈವ್ ಮುಖಾಂತರ ನೋಡ್ಬೋದಾಗಿತ್ತು. ನೀವು ಚರ್ಚೆಗಳು ಹೆಂಗೆ ಆಗ್ತಿದ್ದಾವೆ, KAT ಅವರು ಯಾವ ರೀತಿ ಉಗಿತಿದ್ದಾರೆ KPSC ಅವ್ರಿಗೆ ಎಲ್ಲ ಗೊತ್ತಾಗ್ತದೆ ನಿಮಗೆ. ಸೊ ನೋಡಿ, ನಾವು ಕೂಡ ಹೈಕೋರ್ಟ್ಗೆ ಹೋಗ್ಬೇಕಾ ಅಥವಾ ಬೇಡವಾ ತಿಳ್ಕೊಳ್ಳಿ ಸ್ವಾಮಿ. ಭ್ರಷ್ಟರೆಲ್ಲ ಅಲ್ಲಿ ಕೆಳಗಡೆ ಇಳಿದ್ಬಿಡಿ. ಸೊ ಹೊಸಬ್ರು ತಂದು ಕೂಡಿಸಿ. ನಿಮ್ಗೆ ಯಾವ ಸಾಹುಕಾರು ಬೇಡ, ಯಾವ ಬರ್ತದಿವ ಸರಿಯಾಗಿ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಏನಾದರೂ ಅಸಮಾಧಾನ ಇತ್ತಂದರೆ, ನಿಮ್ಮ ಅಸಮಾಧಾನ ಅಲ್ಲಿ ಹೋಗಿ ತೊಡ್ಕೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎಲ್ಲರೂ ತೊಡ್ಕೊರಿ ಕಮೆಂಟ್ ಬಾಕ್ಸ್ನಲ್ಲಿ. ಓಕೆ, ಮತ್ತೆ ಸಿಗ್ತಿರೋಣ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದ.